ಇವತ್ತು ಅರ್ಧ ಲೀಟ್ರ್ ಹಾಲು 50 ರೂಪಾಯಿ ಆಗಿದೆ. ಅರ್ಧ ಲೀಟ್ರ್ ಹಾಲು 50 ರೂಪಾಯಿ ಕೊಟ್ಟು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಮಧ್ಯಮ ವರ್ಗದ ಜನಕ್ಕೆ ಬಂದಿದೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಇಷ್ಟೆಲ್ಲ ಅಭಿವೃದ್ಧಿಗೆ 1 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ. ಕೇಳಿದ್ರೆ ಗ್ಯಾರಂಟಿ 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 ಅಂತೀರಿ. ಒಂದು ಕಡೆ ನಮ್ಮ ಜನಗಳ ದುಡ್ಡನ್ನು ತೆಗೆದುಕೊಂಡು ಅದನ್ನೇ ನಿಮ್ಗೆ ಗ್ಯಾರಂಟಿ ಕೊಟ್ಟು, ಇನ್ನೊಂದು ಕಡೆ ಅಭಿವೃದ್ಧಿನೂ ಶೂನ್ಯ, ಒಂದು ಕಡೆ ಈ ಕಡೆ ಜೇಬ್ಗೂ ಕತ್ರಿ. ಸಾಮಾನ್ಯ ಜನರು ಯಾವ ರೀತಿ ಜೀವನ ನಡೆಸಬೇಕು ಅಂತಕ್ಕಂಥದ್ದು ಭಾಳ ದೊಡ್ಡ ಪ್ರಶ್ನೆ ಆಗಿದೆ, ಭಾಳ ದೊಡ್ಡ ಹೊಡೆತ. ಜನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಜೊತೆಗೆ SCP TSP ಪ್ರತಿ ವರ್ಷ SCP TSP ಮೀಸಲಾಗಿರ್ತಾಯಿತ್ತು. ಪ್ರತಿ ಕ್ಷೇತ್ರಕ್ಕೆ 5 ಕೋಟಿಯಿಂದ 10 ಕೋಟಿ SCP TSP ಹಣ ಬರ್ತಾಯಿತ್ತು. ಅವ್ರ ಅಭಿವೃದ್ಧಿಗೆ, ಅವ್ರ ನಿಗಮಗಳಿಗೆ, ಅವರ ಕಾಲೋನಿಗಳ ಅಭಿವೃದ್ಧಿಗೆ, ಈ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಹುಶಃ ಇವತ್ತು ಕನಿಷ್ಠ ಪಕ್ಷ ಒಬ್ಬೊಬ್ಬ ಶಾಸಕನಿಗೆ 10 ಕೋಟಿ 15 ಕೋಟಿ 20 ಪ್ರತಿ ಇಲಾಖೆಲೂ ಬರ್ತಾಯಿತ್ತು. ಇವತ್ತು ಎಲ್ಲಿ ಕೊಟ್ಟಿದ್ದೀರಿ? ಎಲ್ಲಿದೆ ಅವ್ರಿಗೆ? ಆ ನಿಗಮದಲ್ಲಿ ಒಂದು ಗಂಗಾ ಕಲ್ಯಾಣ, ಒಂದು ಸ್ವಾವಲಂಬಿ ಯೋಜನೆ, ಒಂದು 2-3 ನೇರ ಸಾಲ, ಎಲ್ಲ ಅಭಿವೃದ್ಧಿ ಆಗುತ್ತೆ. ಯಾರನ್ನ ಅಭಿವೃದ್ಧಿ ಮಾಡೋಕ್ಕೆ ಕೊಟ್ಟಿದ್ದೀರಿ? SCP TSP ಎಲ್ಲೋಯ್ತು? 41,000 ಕೋಟಿ 42,000 ಕೋಟಿ ರಿಸರ್ವ್ ಮಾಡಬೇಕು ಅಂತೀರಿ. ಎಲ್ಲೋಯ್ತು ದುಡ್ಡು? ಆ ಸಮಾಜಕ್ಕೂ ಅನ್ಯಾಯ. ಇವತ್ತು ಇಷ್ಟು 2 ವರ್ಷಗಳ ಅವಧಿಯಲ್ಲಿ ನಮಗೆ ಬಂದಿರತಕ್ಕಂಥದ್ದು SCP TSP 1 ಕೋಟಿ. ನನಗೆ ಹುಣಸೂರು ತಾಲೂಕಿನ ನಾವು ಬರ್ತವೆ 300 ಹಳ್ಳಿ ಬರ್ತವೆ. 1 ಕೋಟಿ ಎಷ್ಟಾಯ್ತು ಲೆಕ್ಕ ಕಳೆ? 300 ಹಳ್ಳಿ ಬರ್ತವೆ. ಹಾಂ,